ಎನಲು ನಸುನಗುತರ್ಜುನನು ಫಲುಗುಣ ಧನಂಜಯ ಜಿಷ್ಣು ಸಿತವಾಹನ ವಿಜಯ ಭೀಭತ್ಸು ಪಾರ್ಥ ಕಿರೀಟಿ ಮೊದಲಾದ ವಿನುತ ಕೃಷ್ಣನು ಸವ್ಯಸಾಚಿಗಳೆನಿಪ ಪೆಸರನು ತಿಳುಹಿ ಪುನರಪಿ ತನಗೆ ಬಂದವನು ವಿಸ್ತರವಾಗಿ ವಿರಚಿಸಿದ. ತನ್ನ ತಪ್ಪನ್ನು ಮನ್ನಿಸಿ ಉದಾರತೆ ತೋರಿದ ಅರ್ಜುನನಲ್ಲಿ ಆತನ ದಶನಾಮಗಳ ಪರಿಚಯ ಮಾಡಿಕೊಡಬೇಕೆಂದು ವಿನಯಪೂರ್ವಕವಾಗಿ ಉತ್ತರಕುಮಾರನು ಕೇಳಿಕೊಳ್ತಾನೆ. ಆಗ ಅರ್ಜುನನು ನಗುತ್ತಾ ತನ್ನ ದಶನಾಮಗಳನ್ನು ಹೇಳುತ್ತಾ ಅವುಗಳ ಅರ್ಥವನ್ನು ಅವು ತನಗೆ ಹೇಗೆ ಬಂದು ಎಂಬ ಬಗ್ಗೆಯೂ ವಿವರವಾಗಿ ಹೇಳುತ್ತಾನೆ. ಒಂದು ಶ್ಲೋಕದಲ್ಲಿ ಆ 10 ಹೆಸರುಗಳನ್ನು ಹೀಗೆ ಹೇಳಲಾಗ್ತದೆ: ಅರ್ಜುನೋ ಫಲುಗುಣೋ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಜಿಷ್ಣು ಸವ್ಯಸಾಚಿ ಧನಂಜಯ. ಬಾಲ್ಯದಿಂದಲೂ ನಿರ್ಮಲವಾದ ಮನಸ್ಸು ಶುದ್ಧವಾದ ನಡೆ ನುಡಿ ನಿಷ್ಕಳಂಕ ಗುಣ ಸ್ವಭಾವಗಳಿದ್ದುದರಿಂದ ಅವನಿಗೆ ಅರ್ಜುನನೆಂಬ ನಾಮ. 2 ಫಲ್ಗುಣಿ ನಕ್ಷತ್ರಿಗಳ ಸಂಧಿಯಲ್ಲಿ ಜನಿಸಿದ್ದರಿಂದ ಆತನಿಗೆ ಫಲ್ಗುಣ ಎಂಬ ಹೆಸರು. ಪ್ರಥೆ ಅಂದರೆ ಕುಂತಿಯ ಮಗನಾದ್ದರಿಂದ ಪಾರ್ಥ. ಖಾಂಡವ ವನ ದಹನದ ಸಾಹಸ ಕಾರ್ಯವನ್ನು ಮೆಚ್ಚಿದ ಇಂದ್ರ ತನ್ನ ಮಗನನ್ನು ಅಮರಾವತಿಗೆ ಕರೆಸಿ ವಜ್ರ ಖಚಿತವಾದ ಕಿರೀಟವನ್ನು ಆತನಿಗೆ ಧಾರಣೆ ಮಾಡಿದ್ದರಿಂದ ಕಿರೀಟಿ ಎಂಬ ಹೆಸರು. ಶುಭ್ರವಾದ ಶ್ವೇತಾಶ್ವಗಳನ್ನು ರಥಕ್ಕೆ ಹೂಡಿದ್ದರಿಂದ ಶ್ವೇತವಾಹನ ಎಂಬ ಹೆಸರು. ಧರ್ಮಯುದ್ಧದಲ್ಲಿ ಯಾವುದೇ ಹೇಯ ಕಾರ್ಯಗಳನ್ನು ಮಾಡದೇ ಇದ್ದುದರಿಂದ ಭೀಭತ್ಸು ಎಂಬ ಹೆಸರು. ಎಲ್ಲ ಯುದ್ಧಗಳಲ್ಲಿಯೂ ವಿಜಯವನ್ನೇ ಗಳಿಸಿದ್ದರಿಂದ ವಿಜಯ ಎಂಬ ಹೆಸರು. ದುರ್ಜಯವಾದ ಶತ್ರುಗಳನ್ನು ಜಯಿಸಬಲ್ಲವನಾದ್ದರಿಂದ ಜಿಷ್ಣು ಎಂಬ ಹೆಸರು. ತನ್ನ ಎಡ ಹಾಗೂ ಬಲ ಕೈಗಳಿಂದ ಸಮಾನವಾದ ಕೌಶಲ್ಯವನ್ನು ತೋರಿಸಿ ಗಾಂಡೀವವನ್ನೆತ್ತಿ ಬಾಣಪ್ರಯೋಗ ವೀರನಾದ್ದರಿಂದ ಸವ್ಯಸಾಚಿ ಎಂಬ ಹೆಸರು. ರಾಜಸೂಯ ಯಜ್ಞದ ಸಂದರ್ಭದಲ್ಲಿ 4 ದಿಕ್ಕುಗಳ ರಾಜರನ್ನು ಗೆದ್ದು ಸಾಕಷ್ಟು ಧನ ಸಂಗ್ರಹ ಮಾಡಿದ್ದರಿಂದ ಧನಂಜಯ ಎಂಬ ಹೆಸರು. ಬಾಲ್ಯಕಾಲದಲ್ಲಿ ಕೃಷ್ಣವರ್ಣದಲ್ಲಿ ಆಕರ್ಷಕ ವ್ಯಕ್ತಿತ್ವ ಹೊಂದಿದ್ದರಿಂದ ಕರ್ಷತಿ ಚಿತ್ತಂ ಇತಿ ಕೃಷ್ಣ ಎಂದು ಪಾಂಡುರಾಜನ ಅವನನ್ನು ಕೃಷ್ಣ ಎಂದು ಮುದ್ದಾಗಿ ಕರೆದನಂತೆ ಎಂದು ವಿವರವಾಗಿ ಹೇಳುತ್ತಾನೆ. ನಂಬಿದೆನು ಲೇಸಾಗಿ ನಿಶ್ಚಯವು ಇಂಬುಗೊಂಡುದು ಪಾರ್ಥ ನಿನಗೆ ಈಡೊಂಬಿದೆ ಕೈ ಹುಲು ಬೃಹನ್ನಳೆತನದ ಬಹುರೂಪು ಅಂಬುಜಾಕ್ಷನ ಸಾಹಸ ಪ್ರತಿಬಿಂಬವಲ ನೀನು ನಿನ್ನ ವಿಡಂಬಿಸಿದರೂ ಹಿಂಗೆ ಕಾರಣವೇನು ಹೇಳೆಂದ. ಅರ್ಜುನನ ಉತ್ತರದಿಂದ ಉತ್ತರಕುಮಾರನಿಗೆ ಸಂಪೂರ್ಣ ಸಮಾಧಾನವಾಯಿತು. ಅವನು ಹೇಳ್ತಾನೆ, ಅರ್ಜುನ, ನೀನು ಹೇಳಿದ್ದನ್ನೆಲ್ಲ ನಾನು ಕೇಳಿಸಿಕೊಂಡೆ. ನನಗೆ ಅದೆಲ್ಲ ಚೆನ್ನಾಗಿ ಮನವರಿಕೆ ಆಯಿತು. ನಿನ್ನ ಮಾತುಗಳನ್ನು ನಾನು ನಂಬ್ತೇನೆ. ಆದರೆ ನಿನ್ನ ಈ ಕಪಟ ನಾಟಕ ಯಾಕೆ? ನೀನು ಸಾಮಾನ್ಯನಲ್ಲ, ವಿಷ್ಣುವಿನ ಸಾಹಸದ ಪ್ರತಿರೂಪವೇ ನೀನು ಅಂತಿರುವಾಗ ಬೃಹನ್ನಳೆಯ ವೇಷ, ಇದರ ಔಚಿತ್ಯವೇನು? ವಿಡಂಬನಾತ್ಮಕವಾದ ಈ ವೇಷಕ್ಕೆ ಏನು ಕಾರಣ ಎಂದು ಮತ್ತೆ ಉತ್ತರಕುಮಾರ ಕೇಳ್ತಾನೆ.